ಗಾರ್ಗೆ ಎಲ್ಲ ಗಾರ್ಗಿ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಲೂ ಬಚ್ಚಲ ಮನೆ ಇದ್ದಂಗೆ ಇರುತ್ತೆ ಮಲೆನಾಡು ಅಂತ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವೀಕೆಂಡು ಮನೇಲೇ ಇದ್ದೀವಿ. ತುಂಬ ಮಳೆ ಬೇರೆ ಬರ್ತಾ ಇದೆ, ಔಟ್ ಸೈಡಲ್ಲೂ ಹೋಗೋ ಪ್ಲಾನ್ ಇಲ್ಲ. ಅದಕ್ಕೆ ಮನೇಲೇ ಏನಾದರೂ ಮಾಡ್ಕೊಂಡು ತಿನ್ನೋಣ ಸ್ಪೆಷಲ್ ಆಗಿ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಸಿದ್ದು ಇವತ್ತು ನಾನೇ ಮಾಡ್ತೀನಿ ಅಂತ ಅಂದಿದ್ದಾರೆ. ಸರಿ, ಮಾಡಕ್ ರೆಡಿನಾ? ನಾನ್ ರೆಡಿ, ನೀವು ರೆಡಿನಾ? ಏನ್ ಹೇಳೋ ನೋಡೋಣ ನಮ್ ಕಡೆದ. ಹೌದು, ಇವತ್ತು ನಾನಲ್ಲ, ಇವ್ರು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದ್ದು ಗಾರ್ಗಿ ಅಂತೆ. ಸೊ ಗಾರ್ಗೆ ಗಾರ್ಗೆ ಎಲ್ಲ ಗಾರ್ಗಿ ಏನೋ ಒಂದು ಹೆಚ್ಚು ಕಮ್ಮಿ ಕುಂಬಳಕಾಯಿ ಗಾರ್ಗೆ ಅಂತಾರ. ಕುಂಬಳಕಾಯಿ ಗಾರ್ಗೆ ಎಕ್ಸ್ಪೆರಿಮೆಂಟಲ್. ಬಟ್ ಹೇಗ್ ಬರುತ್ತೆ ಅಂತ ನೋಡೋಣ. ಸುಮ್ಮನೆ ಇದೀವಲ್ಲ, ಸ್ವಲ್ಪ ಟೈಮ್ ಪಾಸಿಗೆ ಆಗುತ್ತೆ, ಮನೇಲಿ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಅನ್ಕೊಂಡಿದೀವಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೀನಿ. ನಾನ್ ಗೊತ್ತಲ್ಲ, ಮಾಡಿದ್ರೆ ಚೆನ್ನಾಗೇ ಮಾಡೋದು. ಆಕ್ಚುಲಿ ನೋಡೋಣ, ಬನ್ನಿ ಕಮಾನ್. ಓಕೆ, ಇದು ಬಿಗ್ ಬಾಸ್ಕೆಟ್ ಇಂದ ಕುಂಬಳಕಾಯಿ ತರಿಸಿದೀನಿ. ಒಂದು ಇದು ಆಕ್ಚುಲಿ ಬಿಗ್ ಬಾಸ್ಕೆಟ್ ಇಂದ ಮುಕ್ಕಾಲ್ ಕೆಜಿ ಇದೆಯಾ ಗಾರ್ಗಿ ಮಾಡ್ಬೇಕು ಅಂತಾನೆ ಅವರು ತರಿಸಿದಾನೆ ಇವಾಗ. ಸೊ ಇದನ್ನ ಎಂತ ಮಾಡ್ಬೇಕು? ಇದನ್ನ ಕಟ್ ಮಾಡಿ ಕ್ಲೀನ್ ಆಗಿ ಅದ್ರೊಳಗಡೆ ಬೀಜ ಇರುತ್ತೆ, ಬೀಜ ಮತ್ತೆ ಸಿಪ್ಪೆನ ಎರಡು ತೆಗೆದು ಅದನ್ನ ಹೆರ್ಕೋಬೇಕು. ಓಕೆ, ಚೆನ್ನಾಗಿ ಚಿಕ್ಕದಾಗಿ ತುರ್ಕೊಬೇಕಾ? ಆಯ್ತು, ಮಾಡೋಣ. ಸೊ ಇದೇ ಒಂದು ಈಸಿ ಇದೆ. ಚೀನಿಕಾಯಿ ಅಲ್ಲ, ನೀವು ಕುಂಬಳಕಾಯಿ ಅಂತೀರಲ್ಲ. ಸೊ ಇದು ಪ್ರಾಬ್ಲಮ್, ಆಕ್ಚುಲಿ ತುಂಬಾ ಪ್ರಾಬ್ಲಮ್. ಅಂದ್ರೆ ಒಂದೊಂದು ವರ್ಡ್ಗಳು ನಮ್ ಕಡೆ ಇದನ್ನ ಚೀನಿಕಾಯಿ ಅಂತ ಅಂತೀವಿ, ಇವ್ರು ಇದನ್ನೇ ಕುಂಬಳಕಾಯಿ ಅಂತಾರೆ. ನಾವು ಆಶ್ ಗಾರ್ಡ್ನ ಕುಂಬಳಕಾಯಿ ಅಂತೀವಿ. ಸೊ ಸ್ವಲ್ಪ ಎಲ್ಲ ಕನ್ಫ್ಯೂಷನ್. ಇನ್ನಾನು ನಮ್ದು ವರ್ಡ್ಗಳೆಲ್ಲ ಇನ್ನೂ ನಡೀತಾನೆ ಇದೆ. ಕಲಿಬೇಕು ನೀನು. ಮತ್ತೆ ಕಲಿತೀನಿ ಎಲ್ಲ, ಈಗ ಒಂದೊಂದೇ ಕಲಿತೀನಿ. ಎಲ್ಲ ನಮ್ ಕಡೆ ವರ್ಡ್ಗಳು ನೀನು ಕಲಿಬೇಕು ಮಲೆನಾಡಲ್ಲಿ ಏನೇನ್ ಆಗ್ತಿದೆ ಅಂತ. ನಾಡು ಕಲ್ಯಾಣ ಏನ್ ಗೊತ್ತಾ, ಈ ಸತಿ ಇನ್ನು ನಾವು ಮಳೆಗಾಲ ಅಲ್ಲ, ಇನ್ನು ಊರ್ಗ್ ಹೋಗಿಲ್ಲ. ನಮ್ಮ ಊರ್ಗೆ ಏನಾದ್ರು ಹೋಗ್ಬಿಟ್ರೆ ಯಾವಾಗ್ಲೂ ಅದು ರಂಗಾಯಣ ರಘು ಡೈಲಾಗ್ ಇರುತ್ತಲ್ಲ, ಹಂಗಂತಾನೆ ಯಾವಾಗ್ಲೂ ಬಚ್ಚಲ ಮನೆ ಇದ್ದಂಗೆ ಇರುತ್ತೆ ಮಲೆನಾಡು ಅಂತ. ಮತ್ತೆ ಯಾವಾಗ್ಲೂ ಮಳೆ ನೀರು ಕಟ್ ಮಾಡ್ಲಾ? ಕಟ್ ಮಾಡು. ಹಾಗೆ ಇಬ್ರು ಉತ್ತರ ಕರ್ನಾಟಕ ಮಲೆನಾಡು ಅಂತ ಇಬ್ರು ಡಿಸ್ಕಷನ್ ಮಾಡ್ತಾನೆ, ಹಾಗೆ ಇಬ್ರು ಕೋಳಿ ಜಗಳ ಮಾಡ್ತಾನೆ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ವಿ. ಅಂಡ್ ಮಧ್ಯದಲ್ಲಿ ಬೇರೆ ಗೊತ್ತಲ್ಲ ಬಾಯ್ಸ್ಗೆ ವೀಕೆಂಡ್ಸ್ ಅಂದ್ರೆ ಕಾಲ್ಗಳು ಬರ್ತಾನೆ ಇರುತ್ತೆ. ಅವನಿಗೂ ತುಂಬಾ ಕಾಲ್ಗಳಕ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾವು ಇನ್ನ ಸ್ಮಾಲ್ ಮಾಡ್ಕೊಳ್ಳೋಣ, ಕಡೆ ಚಿಕ್ಕದಾಗಿ ಮಾಡೋಣ, ಈಸಿ ಆಗುತ್ತೆ ಅವ್ರು. ಸರಿ ಅಪ್ರೂಪ ಸರಿ ಡೈಲಿ ನಾನೇ ಮಾಡ್ತಿದ್ದಲ್ಲ, ನೀನ್ ಮಾಡೋದು. ಏನಿಲ್ಲ, ನಂಗೂ ರೂಢಿ ಇದೆ. ಮಾಡಿ ಸ್ವಲ್ಪ ಬೇಕಾದ್ರೆ ತುರಿ, ಮತ್ತೆ ನಾನು ಬೇಕಾದ್ರೆ ಸ್ವಲ್ಪ ಕೊಡ್ತೀನಿ ಆಯ್ತಾ? ಓಕೆ. ಸೊ ಈಗ ಇದಕ್ಕೆ ಮೇಜರ್ ಆಗಿ 3 ಐಟಮ್ ಬೇಕಾಯ್ತಾ. ಕುಂಬಳಕಾಯಿ ಅವಾಗಲೇ ತೋರಿಸಿದ್ವಲ್ಲ, ಅದನ್ನ ಕಟ್ ಮಾಡಿ ತುರ್ಕೊಂಡು ಇಟ್ಕೊಂಡಿರೋದು, ಇದು ಒಂದು ಬೌಲ್ನಷ್ಟು. ಓಕೆ. ಆಮೇಲೆ ಅದು ಸೇಮ್ ಕ್ವಾಂಟಿಟಿಲಿ ಸ್ವಲ್ಪ ಬೇಕಂದ್ರೆ ಕಡಿಮೆನೇ ತಗೋಬಹುದು, ಅಥವಾ ಸೇಮ್ ಕ್ವಾಂಟಿಟಿ ಆದ್ರೂ ಬೆಲ್ಲ ತಗೋಬೇಕು. ಯಾಕಂದ್ರೆ ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಇರ್ತೈತಲ್ಲ, ಸ್ವಲ್ಪ ಕಡಿಮೆ ತಗೊಂಡು ನಡೀತೆ. ಅದಕ್ಕೆ ನಾನು ಸ್ವಲ್ಪ ಕಡಿಮೆ ತಗೊಂಡಿದ್ಯಾ? ಆಮೇಲೆ ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟು. ಓಕೆ. ಗೋಧಿ ಹಿಟ್ಟಲ್ಲ, ಮೈದಾ ಹಿಟ್ಟಲ್ಲೂ ಮಾಡ್ಬೋದು ಅನ್ಸುತ್ತಲ್ಲ? ಮೈದಾ ಹಿಟ್ಟು ಬರಲ್ಲ, ಗೋಧಿ ಹಿಟ್ಟಲ್ಲಿ ಮಾತ್ರನಾ? ಓಕೆ, ಚಪಾತಿ ಹಿಟ್ಟಲ್ಲಿ. ಇವು ಮೇಜರ್ 3 ಐಟಮ್ ಅಷ್ಟೇ. ಓಕೆ. ಸೊ ಇವಾಗ ನೆಕ್ಸ್ಟ್ ನಾವು ಬೆಲ್ಲದ ಪಾಕ ಮಾಡ್ಕೋಬೇಕಾಯ್ತಾ. ಬೆಲ್ಲದ ಪಾಕಕ್ಕೆ ಇದನ್ನ ಕುಂಬಳಕಾಯಿ ತುರ್ಕೊಂಡು ಇಟ್ಟಿರೋದು ಅದನ್ನ ಹಾಕ್ಬೇಕು. ಸೊ ಇವಾಗ ನೆಕ್ಸ್ಟ್ ಬೆಲ್ಲದ ಪಾಕ ಮಾಡೋಣ. ಓಕೆ. ಸೊ ಫಸ್ಟ್ ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೊಂದು 1/2 ಕಪ್ ಅಷ್ಟು ನೀರು ಹಾಕ್ತೀನಿ. ಜಾಸ್ತಿ ಏನು ನೀರು ಬೇಡ ಇದಕ್ಕೆ. ಅದಕ್ಕೆ ನಾವು ತಗೊಂಡಿರೋಂತಹ ಬೆಲ್ಲನ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೊಬೇಕು. ಇವಾಗ ಈ ಬೆಲ್ಲ ಫುಲ್ಲು ಕರಗೋವರೆಗೂ ನೀಟಾಗಿ ಒಂದು ಸ್ವಲ್ಪ ಕರಗಿಸ್ಕೊಬೇಕು. ನಾನು ಆಲ್ರೆಡಿ ಪುಡಿ ಬೆಲ್ಲನೇ ತಗೊಂಡಿರೋದು. ನೀವು ಬೇಕಾದರೆ ಗಟ್ಟಿ ಉಂಡೆ ಬೆಲ್ಲ ಇರುತ್ತಲ್ಲ, ಅದನ್ನು ಕೂಡ ತಗೊಂಡು ಅದನ್ನ ಪುಡಿ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಇನ್ನ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಪುಡಿ ಬೆಲ್ಲನೇ ತಗೊಂಡಿದ್ದೀನಿ. ಚೆನ್ನಾಗಿ ಕರಗಬೇಕು ಇವಾಗ ಇದು.
ಇಬ್ರು ಸೇರಿ ಮಾಡೋಣ ಇವತ್ತು ವೀಕೆಂಡು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಬಟ್ ಮತ್ತೆ ಕಾಲ್ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ನಾನು ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ, ಅಷ್ಟರ ತನಕ ನೀನೇ ಕಂಟಿನ್ಯೂ ಮಾಡ್ತೀರಿ, ಬಂದು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಹೋದ. ಸೊ ನನಗೆ ಬೆಲ್ಲನ ಚೆನ್ನಾಗಿ ಕುದ್ಸಕ್ಕೆ ಹೇಳಿದ ಅಷ್ಟೇ. ಇದೇನು ಒಂದೇಳೆ ಪಾಕ ಬರಬೇಕು ಅಂತ ಏನೂ ಇಲ್ಲ, ಜಸ್ಟ್ ಹಾಕಿರೋ ಬೆಲ್ಲ ಎಲ್ಲ ಕರಗೋದ್ರೆ ಸಾಕು ಅಂತ ಹೇಳಿದ. ಸೊ ಅದಕ್ಕೆ ಫುಲ್ ನಾನು ಹಾಕಿರೋ ಬೆಲ್ಲ ಎಲ್ಲ ಕರಗೋವರೆಗೂ ನಾನು ಇಲ್ಲಿ ಜಸ್ಟ್ ಕುದಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಬೆಲ್ಲದ ಕಲ್ಲರೇ ಇದು ಕಪ್ಪಿರೋದು, ಆರ್ಗ್ಯಾನಿಕ್ ಬೆಲ್ಲ. ನೀವು ಯಾವ ಬೆಲ್ಲ ಬೇಕಾದ್ರೂ ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಬೆಲ್ಲ ನಾವು ಇದನ್ನ ಕುದಿಸ್ಕೊಂಡಿದ್ದೇವಲ್ಲ, ಇದನ್ನ ಒಂದ್ಸರಿ ಸೋಸ್ಕೊಳ್ಳೋಣ. ಸೋಸ್ಕೊಂಡ್ರೆ ಅಂದ್ರೆ ಏನೋ ಕಸ ಕಡಿ ಇದ್ರೆ ಬರ್ತದಂತ ಅಷ್ಟೇ. ಹೌದು, ಆಕ್ಚುಲಿ ಏನಾದ್ರು ನೀವು ಒಳ್ಳೆ ಬೆಲ್ಲ ಆದ್ರೆ ಓಕೆ. ಬೆಲ್ಲ ಅಲ್ಲ ಅದಕ್ಕೆ ಅಷ್ಟೇ, ಏನು ಇರಲ್ಲ. ನಾರ್ಮಲಿ ನಾವು ಪೌಡರ್ ತಂದಿದ್ದಲ್ಲ ಬೆಲ್ಲದ, ನೋಡಿ ಏನಿಲ್ಲ. ಎಷ್ಟು ಕಪ್ಪಿದೆ ನೋಡು, ಬೆಲ್ಲದ ಕಲರ್ ಇದಲ್ವಾ, ಏನು ಇಲ್ಲ ಅದೇ. ಮತ್ತೆ ಬಾಂಡ್ಲಿ ತೊಳ್ಕೊಂಡು ವಾಪಸ್ಸು ಅದನ್ನ ಹಾಕೋಣ. ಬಾಂಡ್ಲಿನ ತೊಳೆದ್ಬಿಟ್ಟು ಮತ್ತೆ ಅದು ಸೋಸ್ಕೊಂಡಿರೋಂತಹ ಬೆಲ್ಲನ ನಾನು ಇವಾಗ ಇದಕ್ಕೆ ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನಿಷ್ಟು ಆ್ಯಡ್ ಮಾಡೋದ್ರೊಳಗಡೆ ಮತ್ತೆ ಅವನಿಗೆ ಇನ್ನೊಂದು ಫೋನ್ ಬಂತು, ಅವನು ಹೋಗ್ಬಿಟ್ಟ. ನಾನು ಅಂದ್ಕೊಂಡೆ ಯಾಕೋ ಇವತ್ತು ಸ್ಟಾರ್ಟ್ ಮಾಡಿರೋ ಟೈಮೇ ಚೆನ್ನಾಗಿಲ್ಲ ಅಂತ ಅನಿಸ್ಬಿಡ್ತು. ಒಂದಾದ್ಮೇಲೆ ಒಂದು ಫೋನ್ ಬರ್ತಾನೆ ಇತ್ತು, ಏನೋ ನನಗೇನೆ ಸ್ವಲ್ಪ ಹೊತ್ತಿಗೆ ಹೋಗ್ಲಿ ಬಿಡು ನಿನ್ನ. ಅದಕ್ಕೆ ಆ್ಯಕ್ಚುಲಿ ಅವ್ನು ಯಾವತ್ತೂ ನಾನು ವೀಡಿಯೋಗೆಲ್ಲ ನಾನು ಕರೆಯೋದೇ ಇಲ್ಲ. ನನ್ನ ಪಾಡಿಗೆ ನಾನು ಒಬ್ಬಳೇ ವೀಡಿಯೋ ಮಾಡ್ಕೊತಾನೆ ಇರ್ತೀನಿ. ಸಮ್ ಟೈಮ್ ಏನಾದರೂ ಹೆಲ್ಪ್ ಬೇಕು ಅಂದರೆ ಜಸ್ಟ್ ಹೇಳ್ತೀನಿ ಅಷ್ಟೇ. ಸೊ ಇವಾಗ ಅದು ಬೆಲ್ಲ ಸ್ವಲ್ಪ ಮತ್ತೆ ಕುದ್ದಿದೆ, ಅದಕ್ಕೆ ನಾನು ಇವಾಗ ತುರಿದಿಟ್ಕೊಂಡಿರೋಂತಹ ಚೀನಿಕಾಯಿನ ಫುಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಇವಾಗ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸಬೇಕು ಅಷ್ಟೇ. ತುಂಬ ತೀರಾ ಬೇಯಿಸಬೇಕು ಅಂತೇನಿಲ್ಲ, ಚಿಕ್ಕ ಚಿಕ್ಕದಾಗೆ ತುರ್ಕೊಂಡಿದ್ದೀವಲ್ವ, ಅದಕ್ಕೆ ಒಂದು 2-3 ನಿಮಿಷ ಹಾಗೆ ಇಟ್ಟರೆ ಚೆನ್ನಾಗಿ ಬೇಯ್ಕೊಂಬಿಡುತ್ತೆ. ಇದು ಗಟ್ಟಿ ಆಗಬೇಕು, ಪಾಕ ಬರಬೇಕು ಆ ಥರ ಏನೂ ಇಲ್ಲ. ಚೆನ್ನಾಗಿ ಕುದಿಯೋವರೆಗೂ ಒಂದು 2-3 ನಿಮಿಷ ಬೇಯಿಸಿದ್ರೆ ಸಾಕು ಇದಕ್ಕೆ. ಸೊ ನೀವೆಲ್ಲ ವೀಕೆಂಡ್ ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತ ನನಗೂ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಇವಾಗ ಇದು ಚೆನ್ನಾಗಿ ಕುದ್ದಿದೆ, ಒಂದು 2-3 ನಿಮಿಷದಲ್ಲಿ ಎಲ್ಲ ಬೆಂದಿದೆ. ಇದಕ್ಕೆ ಇವಾಗ ನಾನು ತಗೊಂಡಿರೋಂತಹ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರ್ಸ್ಕೊತಾ ಇದ್ದೀನಿ. ಇದು ನೀವು ಎಷ್ಟು ಚೆನ್ನಾಗಿ ತಿರ್ಸ್ಬೇಕು ಅಂದರೆ ನಾರ್ಮಲ್ ಆಗಿ ಎಲ್ಲರೂ ನಾವು ರೊಟ್ಟಿ ಮಾಡಬೇಕಾದ್ರೆ ಅಥವಾ ಮುದ್ದೆ ಮಾಡಬೇಕಾದ್ರೆ ನೀಟಾಗಿ ತಿರುಗಿಸ್ತೀವಲ್ಲ, ಅದೇ ರೀತಿನೇ ತಿರುಗಿಸ್ಬೇಕಾಗುತ್ತೆ. ಫುಲ್ ಯಾವುದು ಗಂಟುಗಳು ಬರಬಾರ್ದು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ ನಾವು ಇದಕ್ಕೆ ಚೀನಿಕಾಯಿ ಯೂಸ್ ಮಾಡೋದ್ರಿಂದ ಅದು ತುಂಬ ಅಂಟಂಟ್ ಥರ ಬರುತ್ತೆ. ನಿಮ್ಗೆ ಇದು ನಾರ್ಮಲ್ ಆಗಿ ಹಿಟ್ಟೆಲ್ಲ ತಿರುಗಿಸ್ಬೇಕಾದ್ರೆ ಆಗುತ್ತಲ್ಲ, ಅದಕ್ಕಿಂತನೂ ಸ್ವಲ್ಪ ಕಷ್ಟನೇ ಆಗುತ್ತೆ ತಿರುಗಿಸ್ಬೇಕಾದ್ರೆ. ಸೊ ನಾನೊಂದು ಸ್ವಲ್ಪ ತಿರುಗಿಸ್ದೆ, ಆ್ಯಂಡ್ ನಾನು ಸ್ವಲ್ಪ ತಿರುಗಿಸೋದ್ರೊಳಗಡೆ ನನಗೂ ಸಾಕಾಗೋಯ್ತು. ಆ್ಯಂಡ್ ಅಷ್ಟೊತ್ತಿಗೆ ಸಿದ್ದು ಕೂಡ ಬಂದ, ಆ್ಯಂಡ್ ಅವ್ನು ಕೂಡ ಮತ್ತು ನಾನೇ ತಿರ್ಸ್ತೀನಿ ಬಿಡು ನಿನ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವರೇ ತಿರ್ಸ್ತಾ ಇದ್ರು. ಸೊ ಇದಿವಾಗ ಫುಲ್ ಚೆನ್ನಾಗಿ ತಿರ್ಸಿದ್ಮೇಲೆ ನೋಡಿ ಈ ರೀತಿ ರೆಡಿಯಾಗಿದೆ. ಒಂಥರ ತಿಕ್ ಪೇಸ್ಟ್ ಥರ ಬಂದಿದೆ. ನೋಡೋಕೆ ಒಂದು ಸ್ವಲ್ಪ ಇವಾಗ ಇನ್ನೂ ಲೈಟಾಗಿ ನೀರು ಥರನೇ ಕಾಣಿಸ್ತಾ ಇದೆ. ಇದೊಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಸೊ ಆರಕ್ಕೆ ಬಿಟ್ಟಾಗ ಅದು ನಾರ್ಮಲ್ ಆಗಿ ನಮಗೆ ಯಾವ ಶೇಪಿಗೆ ಮಾಡಬೇಕಲ್ಲ ಆ ಶೇಪಲ್ಲಿ ಕಟ್ಟಲಿಕ್ಕೆ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ಅದಕ್ಕೆ ನಾನು ಅದೇ ಪಾತ್ರೆಯಲ್ಲಿ ಇಟ್ಟರೆ ಇವಾಗ ಆಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬೇರೆ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಾಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಇಟ್ಟರೆ ಅದು ರೆಡಿ ಆಗುತ್ತೆ. ನೆಕ್ಸ್ಟ್ ನೀವು ಅದನ್ನ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನಾರ್ಮಲ್ ಆಗಿ ಕೆಲವರು ಇವಾಗ ನಾವು ಮಲೆನಾಡು ಸ್ಟೈಲಲ್ಲೆಲ್ಲ ಹೇಳಬೇಕು ಅಂದರೆ ಅತ್ರಸ ಮಾಡ್ತೀವಲ್ಲ, ಆ ರೀತಿ ಶೇಪಲ್ಲಿ ಕೂಡ ಮಾಡ್ಕೊಬೋದು. ಅಥವಾ ನಾವು ಇವಾಗ ತೂತೋಡೆ ಅಂತ ಮಾಡ್ತೀವಲ್ಲ, ಆ ರೀತಿ ಶೇಪಲ್ಲಿ ಕೂಡ ಮಾಡಿಕೊಂಡು ಮಧ್ಯದಲ್ಲಿ ಹೋಲ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ತಿಂದಿರೋದು, ನಂಗೆ ತುಂಬ ಇಷ್ಟ ಆಗೋಯ್ತು. ಸೊ ನೀವು ಇದನ್ನು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು. ಅದಕ್ಕೆ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಕೂಡ ಮುಟ್ಕೊಬೋದು ಕೈಗೆ, ಅಥವಾ ತುಪ್ಪ ಕೂಡ ಮುಟ್ಕೊಬೋದು. ನಾರ್ಮಲಾಗಿ ಇದನ್ನು ಎಣ್ಣೆಲೆ ಕರಿಯೋದ್ರಿಂದ ಈ ಥರ ಶೇಪ್ ಮಾಡಬೇಕಾದ್ರೆ ತುಪ್ಪ ಮುಟ್ಕೊಂಡು ಸ್ವಲ್ಪ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೆಡಿ ಮಾಡಿಕೊಂಡ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ತುಪ್ಪದ ಫ್ಲೇವರ್ ಕೂಡ ಚೆನ್ನಾಗೇ ಬರುತ್ತೆ ಸ್ಟಾರ್ಟಿಂಗಲ್ಲೇ. ನಾನಿವಾಗ ಚಿಕ್ಕದಾಗಿ ಇದನ್ನು ಒಂದು ಸ್ವಲ್ಪ ಉಂಡೆ ತೊಗೊಂಡು ನಾರ್ಮಲಾಗಿ ಜನರಲಾಗಿ ಹೇಳಬೇಕು ಅಂದರೆ ಅತ್ರಸ ಮಾಡ್ತೀವಲ್ಲ, ಅಥವಾ ಚಿಕ್ಕದು ಪೂರಿ ಮಾಡೋ ಥರ ಶೇಪಲ್ಲಿ ಕೂಡ ಚಿಕ್ಕದಾಗಿ ಮಾಡ್ಕೊಬೋದು. ನಾನು ಅದೇ ರೀತಿನೇ ಮಾಡಿಕೊಂಡೆ. ಇಲ್ಲ ಇನ್ನೂ ಸಿಂಪಲ್ ಆಗಿ ಅಂದರೆ ನಾರ್ಮಲಾಗಿ ಕಡುಬು ಬರುತ್ತಲ್ಲ, ಸ್ವೀಟ್ ಕಡುಬುಗಳು, ಆ ಶೇಪಲ್ಲಿ ಕೂಡ ರೌಂಡಾಗಿ ಮಾಡ್ಬೋದು. ಬಟ್ ನಾನಿಲ್ಲಿ ನಾರ್ಮಲಾಗಿ ಅವ್ರ ಕಡೆ ಹೇಗೆ ಮಾಡ್ತಾರೋ ಉತ್ತರ ಕರ್ನಾಟಕ ಕಡೆ ಅದೇ ಶೇಪಲ್ಲೇ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಅದಕ್ಕೆ ಆಯಿಲ್ ಹಾಕಿ ಚೆನ್ನಾಗಿ ಕರಿಬೇಕು. ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಏನು ಅಂದರೆ, ನೀವು ಆಯಿಲಲ್ಲಿ ನೀವು ಈ ಥರ ಡೀಪ್ ಫ್ರೈ ಮಾಡೋಕ್ಕೆ ಬೇಡ, ತುಂಬ ಆಯಿಲ್ ಅಂತ ಅನಿಸಿದ್ರೆ ನಾರ್ಮಲಾಗಿ ನಾವೀಗ ಸ್ಟೀಮಲ್ಲಿ ಕಡುಬು ಮತ್ತು ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ, ಅದೇ ರೀತಿ ಕೂಡ ಬೇಯಿಸ್ಬೋದು. ಇಲ್ಲಿ ನಾನು ಎಣ್ಣೆ ಕಾದ ಮೇಲೆ ನಾರ್ಮಲಾಗಿ ಡೀಪ್ ಫ್ರೈ ಮಾಡ್ತೀವಲ್ಲ, ಅದೇ ರೀತಿನೇ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಅಲ್ವಾ, ಹೇಗಿರುತ್ತೋ ಅಥವಾ ಹೇಗೆ ಮಾಡ್ತಾರೋ ಅದೇ ರೀತಿನೇ ಮಾಡಿ ತಿನ್ನೋಣ ಅಂದ್ಬಿಟ್ಟು ನಾನು ಡೀಪ್ ಫ್ರೈಯೇ ಮಾಡಿದ್ದೀನಿ. ಇನ್ನು ಡೀಪ್ ಫ್ರೈ ಮಾಡೋದ್ರಿಂದ ಏನಪ್ಪ
ಸ್ಪೆಷಲ್ಲು ಅಂತ ಅಂದರೆ ನಿಮಗೆ ಹೊರಗಡೆಯಿಂದ ತುಂಬ ಕ್ರಿಸ್ಪಿ ಅನಿಸುತ್ತೆ ಆ್ಯಂಡ್ ಒಳಗಡೆಯಿಂದ ತುಂಬ ಸಾಫ್ಟಾಗೇ ಬರುತ್ತೆ. ಬಟ್ ನೀವೇನಾದರೂ ಸ್ಟೀಮಲ್ಲಿ ಬೇಯಿಸಿದ್ರೆ ಫುಲ್ ನಾರ್ಮಲ್ ಆಗಿ ಈಗ ಇಡ್ಲಿ ಎಲ್ಲ ಹೇಗೆ ಬರುತ್ತೋ ಅದೇ ರೀತಿನೇ ಬರುತ್ತೆ. ತಿನ್ನಬೇಕಾದ್ರೆ ಅದು ಕ್ರಿಸ್ಪಿನೆಸ್ ಅಂತ ಇರಲ್ಲ. ಸೊ ನಾನಿವಾಗ ಒಂದು 2 ನಿಮಿಷ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅಗೇನ್ ಮತ್ತೆ ತಿರ್ಸಾಕ್ತಾ ಇದ್ದೀನಿ. ಆಲ್ರೆಡಿ ನೋಡಿ ಇದು ನೋಡೋಕೆ ಒಂದು ಸ್ವಲ್ಪ ನಾರ್ಮಲ್ ಆಗಿ ನಾವು ಪೂರಿ ಎಣ್ಣೆಗೆ ಬಿಟ್ಟಾಗ ಹೇಗೆ ಊದ್ಕೊಳುತ್ತಲ್ಲ ಅದೇ ರೀತಿನೇ ಫುಲ್ ಫ್ಲಫಿಯಾಗಿ ದಪ್ಪಕ್ಕೆ ಬಂದ್ಬಿಟ್ಟಿದೆ. ನೋಡೋಕ್ಕೂ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು ಆ್ಯಂಡ್ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಸ್ವಲ್ಪ ತುಪ್ಪ ಬೇರೆ ಮುಟ್ಕೊಂಡು ನಾನು ಚಿಕ್ಕದಾಗಿ ಮಾಡಿದ್ದೆ ಅಲ್ವಾ, ತುಪ್ಪದ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾ ಇತ್ತು. ಟ್ರಸ್ಟ್ ಮೀ, ಸ್ವೀಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೀವೇನಾದರೂ ಒಂದು ತಿಂದರೆ ನಿಲ್ಲಿಸೋದೇ ಇಲ್ಲ. ನಿಜವಾಗ್ಲೂ ಮತ್ತೆ ಒಂದು 2-3 ತಿನ್ನಬೇಕು ಅಂತ ಅನಿಸುತ್ತೆ. ಬಿಕಾಸ್ ನಾನು ಹಾಗೆ ಮಾಡಿದೆ ಅದನ್ನು, ಅಷ್ಟು ಚೆನ್ನಾಗಿ ಅನಿಸಿತ್ತು. ಆ್ಯಂಡ್ ಏನಾದರೂ ಮನೇಲಿ ಮಾಡಬೇಕು ಸಮಥಿಂಗ್ ಸ್ಪೆಷಲ್ ಆಗಿ ಯಾರಾದರೂ ರಿಲೇಟಿವ್ಸ್ ಬಂದಾಗ ಅಥವಾ ನಾವೇ ಮನೇಲಿ ಇದ್ದಾಗ ಏನಾದರೂ ತಿನ್ನಬೇಕು ಅಂದರೆ ಡೆಫಿನೆಟಾಗಿ ಇದನ್ನು ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರು ಬಂದಾಗ ಈ ಥರ ಸಮಥಿಂಗ್ ಸ್ಪೆಷಲ್ ಆಗಿ ಏನಾದರೂ ಮಾಡಿಕೊಟ್ಟಾಗ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗೇ ಬಂದಿತ್ತು. ಹೇಗಾಗಿದೆ ನೋಡು ತಿಂದು. ಸಾಫ್ಟ್ ಆಗಿದೆ, ಹಿಂಗಾಗುತ್ತಾ? ರಫ್ ಆಗಲ್ಲ, ಸಾಫ್ಟ್ ಚೆನ್ನಾಗಿದೆ. ಈ ನಡುವೆ ಎಲ್ಲ ಜನ ಮಾಡೋದ್ಬಿಟ್ಟಾರೆ ಇದನ್ನ. ಅವಾಗ ಹಿಂದೆಲ್ಲ ಸ್ವೀಟ್ ಅಂದಾಗ ಯಾಕಂದ್ರೆ ಈಸಿ ಅಲ್ವಾ, ಮೇಲೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಇರುತ್ತೆ. ಚೆನ್ನಾಗಿದೆ.